ಕಳೆದ ಶನಿವಾರ ರಾತ್ರಿ ಬಳ್ಳಾರಿ ಜಿಲ್ಲೆಯ ಶಾಸಕರಿಬ್ಬರ ನಡುವಿನ ಮಾರಾಮಾರಿ ಘಟನೆ ಕೂಡ ಇಡೀ ದೇಶಾದ್ಯಂತ ದೊಡ್ಡ ಸುದ್ದಿ ಆಗಿರುವಂಥದ್ದು. ನಿಜಕ್ಕೂ ಅಂದು ರಾತ್ರಿ ನಡೆದದ್ದಾದರೂ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು. ಪ್ರತ್ಯಕ್ಷದರ್ಶಿಗಳು ಕೂಡ ಆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಖುದ್ದು ಹರಿಹರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಅವರು ಕೂಡ ರಾಮಪ್ಪ ಅವರು ಆ ಒಂದು ಸ್ಥಳದಲ್ಲಿದ್ದರು, ಅವರು ಬಿಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು ಅಂತಕ್ಕಂಥದ್ದು. ಹಾಗಾದ್ರೆ ಬನ್ನಿ ನಮ್ಮ ಜೊತೆಗೆ ರಾಮಪ್ಪ ಅವರಿದ್ದಾರೆ, ಅವ್ರ ಹತ್ರ ಕೇಳೋಣ ನಿಜಕ್ಕೂ ಅವತ್ತಿನ ರಾತ್ರಿ ನಡೆದಂಥ ಘಟನೆ ಆದರೂ ಏನು ಅನ್ನೋದ್ರ ಬಗ್ಗೆ. ರಾಮಪ್ಪ ಅವರೇ, ನಿಜಕ್ಕೂ ಕೂಡ ಅವತ್ತು ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರು ಇಬ್ಬರು ಬಡ್ದಾಡ್ಕೊಂಡಿರುವಂಥದ್ದು, ಅವತ್ತು ರಾತ್ರಿ ನಿಜಕ್ಕೂ ಆಗಿರುವಂಥದ್ದು ಏನಾಗಿದೆ ಅದು? ಅವತ್ತು ಅವರು ಮುಂಚಿಂದನೂ ಸ್ನೇಹಿತರು. ಆನಂದ್ ಸಿಂಗ್ನವರು ಶಿಷ್ಯನವರು, ಯಾರು ಗಣೇಶ್ ಕಂಪ್ನಿ ಗಣೇಶನವರು ಶಾಸಕರು. ಬಟ್ ಅವರೆಲ್ಲ ಅಲ್ಲಿ ಊಟ ಗೀಟ ಮಾಡ್ಕೊಂಡು ಏನು ಪಾರ್ಟಿ ಗಿರ್ಟಿ ಮಾಡಿದ್ರು ಅದು ಗೊತ್ತಿಲ್ಲ. ಬಟ್ ಅವರು 3 ಗಂಟೆಯಿಂದನೂ ಸ್ವಲ್ಪ ಗಲಾಟೆ ಹಾಕ್ಯಂತ ಚಾಲು ಆಗೈತೆ ಅಂತ ನಮಗೆ ತಿಳಿಸು. ನಮ್ಮ ರೂಮು ಅವ್ರ ರೂಮು ದೂರ ಆಗ್ತೈತಿ. ಅವರು ಗಲಾಟೆ ಮಾಡ್ಕೊಂತ ನಮ್ಮ ರೂಮ್ ಕಡೆಗೆ ಬಂದಾಗ ನಮಗೆ ಹೆಸರು ಆಯ್ತು. ನಮಗೆ ಹೆಸರು ಆದಾಗ ಸುಮಾರು 5 ಗಂಟೆ ಆವಾಗ ಗಲಾಟೆ ಭಾಳ ಭಾಳ ಆದಾಗ ನಾವು ರಘುಮೂರ್ತಿ ಚಳ್ಳಕೆರೆ ಶಾಸಕರು ಮತ್ತು ಭೀಮಾ ನಾಯ್ಕ ಅವರು ನಾವು ಸೇರಿ ಮತ್ತು ಲಾಸ್ಟಿಗೆಲ್ಲ ಫೈನಲ್ ಅದು. ಮುಂಚೆ ಏನು ನಡೆದಿತ್ತೋ ನಮಗೆ ಗೊತ್ತಿಲ್ಲ. ಬಟ್ ಭಾಳ ಗಲಾಟೆ ಆದಾಗ ಮತ್ತು ಅವ್ರನ್ನ ಬಿಡಿಸಿ ನಾವು ತಮ್ಮನಿ ಮಾಡಿ ಕಳಿಸಿದ್ವಿ. ಅಷ್ಟೊತ್ತಿಗೆ ಒಂದು 10-20 ನಿಮಿಷ ಬಿಡೋತ್ತಿಗೆ ಮತ್ತು DK ಶಿವಕುಮಾರ್ ಬಂದರು ಅಲ್ಲಿಗೆ. ಹಂಗಾಗಿ ಅಷ್ಟು ಗೊತ್ತು. ನಮ್ಗೆ ರೂಮಿನ ಹತ್ರ ಬಂದಾಗ ಗಲಾಟೆ ನಡೀತಿತ್ತು. ಗಲಾಟೆ ನಡೆಸಿದ್ದು ಬಿಡಿಸಿದ್ವಿ ನಾವು. ಅಂದು ನಿಜಕ್ಕೂ ಕೂಡ ಅವತ್ತು ರಾತ್ರಿ ಕೂಡ ಒಂದು ಸಭೆ ಕೂಡ ಆಗುತ್ತೆ ಅಂತ ಹೇಳ್ತಾರೆ, ಒಂದು ಪಾರ್ಟಿ ಕೂಡ ಅರೇಂಜ್ ಆಗಿತ್ತು ಅಂತ. ಎಷ್ಟು ಗಂಟೆ ಪಾರ್ಟಿ ಅರೇಂಜ್ ಆಗಿತ್ತು, ಏನೆಲ್ಲ ಇತ್ತು? ಪಾರ್ಟಿ ಏನಿಲ್ಲ, ನಮ್ಮ ಕಾಂಗ್ರೆಸ್ನವರು ಊಟ ಮಾಡ್ರಪ್ಪ ಮನ್ಕೇಳಿ ಅಂತ ಎಲ್ಲರಿಗೂ ಹೈಕಮಾಂಡ್ ಹೇಳ್ತಾರೆ. ಅದ್ರ ಪ್ರಕಾರ ನಾವು ಊಟ ಮಾಡಿ ಅವ್ರವ್ರ ರೂಮಿಗೆ ಹೋಗಿ ಮನ್ಕೊಂಡ ಮೇಲೆ ಇವರು ಎಷ್ಟೊತ್ತಿಂದ ಪಾರ್ಟಿ ಮಾಡಿರೋ ಅಥವಾ ಎಷ್ಟೊತ್ತಿಗೆ ಗಲಾಟೆ ಚಾಲು ಆಯ್ತು ಅದು ಗೊತ್ತಿಲ್ಲ. ಅವ್ರು ಹೇಳಿದ್ದು 3 ಗಂಟೆಯಿಂದ ಗಲಾಟೆ ಚಾಲು ಆಗೈತೆ ಅಂತ ಹೇಳಿದ್ರು. ನಮ್ಮ ತಕ್ಕ ಬಂದಾಗ 5 ಗಂಟೆಗೆ ಚಾಲು ಗಲಾಟೆ ಭಾಳ ಇತ್ತು. ಮತ್ತು ಅವಾಗ ನಾವು ಹೋಗಿ ಗಣೇಶಿಗೆ ಎಲ್ಲರೂ ಬಿಡ್ಸೋಕ್ಕೆ ಪ್ರಯತ್ನ ಮಾಡಿದ್ರೆ ಯಾರಿಗೂ ಕೇರ್ ಮಾಡ್ತಿರಲಿಲ್ಲ. ಅವರು ನಮಗೂ ಕೂಡ ಇದು ಮಾಡಲಿಲ್ಲ ಜಲ್ದಿ ಫಸ್ಟಿಗೆ. ಆಮೇಲೆ ಮತ್ತೆ ಹೇಳಿ ತಮನಿ ಮಾಡಿ ಬಿಡಿಸಿ ನಾವು ಕಳಿಸಿದ್ವಿ ಅಷ್ಟು ಆತನು. ಅಂದರೆ ಪಾರ್ಟಿ ಮಾಡೋಂಥ ಸಂದರ್ಭದಲ್ಲಿ ಆ ಥರದ್ದು ಏನು ಅವರಿಬ್ಬರ ಸಣ್ಣ ಮಟ್ಟದಲ್ಲಿ ಆ ಥರದ್ದು ಕ್ಲಾಶ್ ಆ ಸಂದರ್ಭದಲ್ಲಿ ಆಗಿರಲಿಲ್ಲ ಅಂತ? ಅವ್ರದ್ದು ವೈಯಕ್ತಿಕ ಏನೇ ಇರ್ಬೋದು. ಬಟ್ ಅವರು ಒಂದೇ ಜಿಲ್ಲೆದವರು. ವೈಯಕ್ತಿಕ ಏನೈತೆ ಅಂತ ಗೊತ್ತಿಲ್ಲ. ಹಿಂದೆಲ್ಲ ಇವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಆನಂದ್ ಸಿಂಗ್ ಪಾಪ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಅವರು ಶಾಸಕರು ಆ ಥರ ಮಾಡಬಾರ್ದಾಗಿತ್ತು. ಆನಂದ್ ಸಿಂಗದ ಮೇಲೆ ಕೈ ಮಾಡಬಾರ್ದಾಗಿತ್ತು. ಅದು ಮಿಸ್ಟೇಕ್ ಮಾಡಿದ್ದಾರೆ. ಯಾರೂ ಕೂಡ ಶಾಸಕರಾದರು ಜನದ ಸಮಸ್ಯೆ ಬಗೆಹರಿಸಲಿ, ಜನದ್ದು ಕುಂದುಕೊರತೆ ಕೇಳಲಿ, ಅಭಿವೃದ್ಧಿ ಬಗ್ಗೆ ಮಾಡಲಿ ಅಂತ ಶಾಸಕರು ಆಸೆ ಕಳಿಸಿರ್ತಾರೆ. ಇವರು ಶಾಸಕರು ಅನ್ನೋದು ಮರ್ತು ಬಿಟ್ಟು ವರ್ತನೆ ಮಾಡಿದ್ದಾರೆ. ಅದು ತೆಪ್ಪದು ಗಣೇಶದು. ನಿಮಗೆ ರೆಸಾರ್ಟ್ನಲ್ಲಿ ಇರ್ತೀರಾ, ನೀವು ರೂಮಲ್ಲಿ ಮಲಗಿರ್ತೀರಾ, ಅಲ್ಲಿ ಏನೋ ಗಲಾಟೆಗಳು ಆಗ್ತಿರ್ತವೆ. ನಿಮಗೆ ಯಾವ ಸಂದರ್ಭದಲ್ಲಿ ಗೊತ್ತಾಯಿತು, ಹೇಗೆ ಗೊತ್ತಾಯಿತು ಆ ಘಟನೆದು? ಈಗ ಯಾರು ಕೂಡ ಯಾವ ಶಾಸಕರು ಕೂಡ ಇಲ್ಲಿವರೆಗೆ ಈ ನಮೂನೆ ಗಲಾಟೆ ಮಾಡ್ಕೊಂಡಿಲ್ಲ. ಶಾಸಕರು ಯಾವಾಗೂ ಕೂಡ ಹೊಡೆದಾಡಿಲ್ಲ. ಇದು ಇತಿಹಾಸದಾಗೆ ಫಸ್ಟು. ಇವರು ವೈಯಕ್ತಿಕ ಏನು ಜಗಳ ಅದು ಗೊತ್ತಿಲ್ಲ. ನಮಗೆ ಗೊತ್ತಾಗಿದ್ದು ದಾಂಧಲಿ ಜಾಸ್ತಿ ಆದ ಮೇಲೆ ನಮಗೆ ಅವಾಗ ಎಚ್ಚರಾಗಿ ಹೊರಗಡೆ ಬಂದಾಗ 5 ಗಂಟೆಗಿತ್ತು. ಅವಾಗ 5 ಗಂಟೆ ಗಲಾಟೆ ನಡೀತಿದ್ದು, ಬಿಡಿಸಿ ಕಳಿಸಿದ್ವಿ. ನೀವು ನೋಡಿದಂಥ ಆ ಸಂದರ್ಭದ ಕ್ಷಣ ಹೆಂಗಿತ್ತು ಅಂತ, ಅಂದರೆ ಏನು ನಡೀತಿತ್ತು ಆ ನೋಡಿದಂಥ ಕ್ಷಣದಲ್ಲಿ? ಎಲ್ಲ ಗಲಾಟೆ ನಡೀತಿತ್ತು ಅಂದರೆ ಮತ್ತು ಅದು ಸ್ವಲ್ಪ ಗಣೇಶ ಅವರು ಸ್ವಲ್ಪ ದೌರ್ಜನ್ಯ ಮಾಡಿದರು. ಅವ್ರ ಮೇಲೆ ಕೈ ಮಾಡಿದರು, ಅಲ್ಲೇ ಮಾಡಿದರು. ಅಷ್ಟೊತ್ತಿಗೆ ನಾವು ಬಿಡಿಸಿದ್ವು. ಅದು ಅಷ್ಟೇ. ಅಂದರೆ ಆನಂದ್ ಸಿಂಗ್ ಅವರು ಅಷ್ಟೊತ್ತಿಗಾಗಲೇ ಒಡ್ಸ್ಕೊಂಡಿದ್ರು ಕೂಡ. ಸೊ ಅಂಥ ಒಂದು ಸಂದರ್ಭದಲ್ಲಿ ನೀವು ಬಿಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರಿ ಅಂತ. ಸೊ ನಿಮ್ಮೆಲ್ಲೂ ಏನೋ ಒಂದು ರೀತಿ ಜೋರು ಧ್ವನಿಯಲ್ಲಿ ಮಾತನಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು ಅಂತ. ಮತ್ತು ನಾವು ಬಿಡ್ಸೋಕೆ ಹೋದ್ರೆ ನಾವು ಸಂಭಾಳಿಸ್ಕೊಂಡು ಮತ್ತು ಬಿಡಿಸ್ಬೇಕಲ್ಲ. ಆ ಒಂದು ದೃಶ್ಯನ ಮತ್ತು ಸರಿ ಮಾಡಲೇಬೇಕು. ಹಂಗಾಗಿ ಎಲ್ಲರೂ MLA 3-4 ಜನ MLA ಸೇರ್ಕೊಂಡು ನಾವು ಸರಿ ಮಾಡಿದ್ವು. ಅದು ಯಾರ್ಯಾರು MLA ನೀವೆಲ್ಲ ಹೋಗಿ ಬಿಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ? ನಾವೊಬ್ಬರು ಮತ್ತು ರಘುಮೂರ್ತಿ ಅಂತ ಚಳ್ಳಕೆರೆ MLA, ಮತ್ತು ಅಗಡು ಬೊಮ್ಮನಹಳ್ಳಿ ಇವನು ಭೀಮಾ ನಾಯ್ಕ ಅಂತಂದೇಳಿ ಅವರು ಶಾಸಕರು. ಒಂದು 5-6 ಜನ ಇದ್ವಿ. ಇದ್ದಾಗ ಅಷ್ಟಾಯಿತು. ಬಟ್ ಗಣೇಶ ತಪ್ಪು ಮಾಡಿದ್ದಾರೆ. ಒಂದು ಇಲ್ಲಿ ನೀವು ಬಿಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವರು ಏನು ರಿಯಾಕ್ಟ್ ಮಾಡಿದ್ರು ಅಥವಾ ಯಾವ ಸ್ಥಿತಿಯಲ್ಲಿದ್ದರು ಅವಾಗ? ಅವರು ಮತ್ತೀಗ ಇವು ಸ್ವಲ್ಪ ಮನುಷ್ಯ ಗಟ್ಟಿ ಅದಾನೆ, ವಯಸ್ಸೈತಿ, ಹಂಗಾಗಿ ಸ್ವಲ್ಪ ಇವ್ರು ಜಾಸ್ತಿ ಇತ್ತು. ಅವಾಗ ಅವರು
ಅವರು ಹೊರಟನ್ನ ತೆಪ್ಸ್ಕೊಳಕ್ಕೆ ಪ್ರಯತ್ನ ಮಾಡೋದು, ತೆಪ್ಸ್ಕೊಂಡ್ರೆ ಅಷ್ಟಕ್ಕೆ ನಾವು ಹೋಗಿ ಬಿಡಿಸಿದ್ವಿ. ಅಷ್ಟು ಗೊತ್ತು, ನಾವು ತಕ್ಷಣ ಹೋದ್ವಿ, ಗಲಾಟೆ ಬಿಡಿಸಿದ್ವಿ, ಅಷ್ಟಂಕೂ ಗೊತ್ತದು. ಅಂದರೆ ಬ್ಲಡ್ ಬಂದಿದ್ದು ಅಥವಾ ಸುಸ್ತಾಗಿ ಕುಸ್ತು ಬಿದ್ದಿದ್ದು ಆ ಥರದ್ದು ಏನಾದರೂ ಪ್ರಸಂಗ ಆಗಿತ್ತಾ ನೀವು ನೋಡಿದಂಥ ಸಂದರ್ಭದಲ್ಲಿ? ಬ್ಲಡ್ ಏನು ಬಂದಿರಲಿಲ್ಲ, ಅವ್ರಿಗೆ ಒಳ ಹೊಡೆತ ಜಾಸ್ತಿ ಬಿದ್ದಿದ್ದಾವೆ, ಕಣ್ಣಿಗಾಗಲಿ ಪಕ್ಕಿಗಾಗಲಿ ಬ್ಲಡ್ಡಿಂದ ಏನಿಲ್ಲ. ಕೈಲೇ ಇದು ಮಾಡಿದ್ದು, ಏನು ಬಾಟ್ಲಿ ದಣ್ಣಿ ಪಣ್ಣಿ ಏನು ಇರಲಿಲ್ಲ, ಹಂಗಾಗಿ ರಕ್ತ ಏನು ಇರಲಿಲ್ಲ, ಬಟ್ ಒಳ ಹೊಡೆತ ಬಿದ್ದಿದ್ದು ಅವರಿಗೆ. ಆ ಘಟನೆ ಆಗಿದ್ದು ನಿಜಕ್ಕೂ ಯಾರ ರೂಮಲ್ಲಿ, ಅಂದರೆ ಆನಂದ್ ಸಿಂಗ್ ರೂಮಲ್ಲ ಅಥವಾ ಇವು ಗಣೇಶ್ ಅವ್ರ ರೂಮಲ್ಲ, ಎಲ್ಲಿ ಅಥವಾ ಬೇರೆ ರೂಮಲ್ಲ ಅಂತ? ನಮ್ಮ ರೂಮು ಒಂದು ಕ್ರಾಸ್ ಫಿಟ್ಟಿಂಗ್ ಐತಿ, ಅವರು ಯಾರ ರೂಮ್ನಾಗ ಆಗೈತೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಅವರು ಆನಂದ್ ಸಿಂಗ್ ರೂಮ್ನಾಗ ಇರ್ಬೇಕದು 90%, ಅಲ್ಲಿಂದನೇ ಉದ್ಭವ ಆಗೈತದು. ಅಂದರೆ ಇಡೀ ರಾತ್ರಿ ಎಲ್ಲವೂ ಕೂಡ ಅದು ನಡೀತಾ ಹೋಗ್ತಿರುತ್ತೆ ಆ ಥರದ್ದು. ಅಂದರೆ ಯಾರು ಕೂಡ ಬಿಡಿಸ್ತಕ್ಕಂಥದ್ದು ಅಥವಾ ಏನಾಗ್ತಿದೆ ಅಂತ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿಲ್ಲ ಅಂತನ? ಅಲ್ಲಿ ಮಾಡಿರೋ ಭೀಮಾ ನಾಯ್ಕು ಅಲ್ಲಿಂದ ಬಿಡಿಸ್ಕೊಂತಾನೆ ಇದ್ದರು. ಮತ್ತು ಯಾರು ಬಿಡ್ಸೋಕೆ ಹೋದವ್ರಿಗೆ ಅವ್ರಿಗೆ ದಬ್ಬೋದು, ಅವ್ರಿಗೆ ಇದು ಮಾಡೋಕ್ಕೆ ಹೋಗೋದು, ಹಂಗಾಗಿ ಯಾರು ಜಾಸ್ತಿ ಹೋಗಿರಲಿಲ್ಲ. ಅವ್ರ ತಕ್ಕ ನಿಂತ್ಕೊಂಡು ನೋಡಿದ್ರು ಕೂಡ ಅವ್ನು ಬಿಡಿಸೋಂಥ ಸ್ಥಿತಿ ಇರಲಿಲ್ಲ. ಆ ಪರಿಸ್ಥಿತಿ ಇರೋದ್ರಿಂದ ಅದು ಕಂಟಿನ್ಯೂ ಇದಾಯಿತು. ಹಂಗಾಗಿ ಮತ್ತು ನಾವು ಒಂದು 3-4 ಜನ ಸೇರಿ ಬಿಡಿಸಿದ್ವು ಅದನ್ನು. ನೀವು ಹೇಳ್ತಾ ಇದ್ರೆ ಬಿಡಿಸೋ ಅಂತ ಒಂದು ಸಂದರ್ಭ ಇರಲಿಲ್ಲ, ಸನ್ನಿವೇಶ. ಅಂದರೆ ಗಣೇಶ್ ಅವರು ಅಷ್ಟು ಮಟ್ಟಿಗೆ ಅವರು ಕೋಪೋದ್ರಿಕ್ತರಾಗಿ ಅಷ್ಟು ರೋಷಾವೇಶದಿಂದ ಇದ್ದರು ಅಂತನಾ? ಹೌದು ಇದ್ದರು, ಆ ಥರ ಇದ್ದರು ಅವರು. ನಾವೊಬ್ಬ ಶಾಸಕ, ಒಬ್ಬ MLA ಅನ್ನೋದು ಮರೆತುಬಿಟ್ಟು ವರ್ತನೆ ಮಾಡಿದರು, ಅದು ತಪ್ಪು ಅವ್ರದ್ದು. ಓಕೆ, DK ಶಿವಕುಮಾರ್ ಬಂದರು, ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರು ಬಂದ ನಂತರ ಏನು ಮಾತಾಡಿದ್ರು, ಏನಾಯಿತು ಆ ನಂತರದ ಬೆಳವಣಿಗೆ? ಇಲ್ಲ, ಅವ್ರು ಬಂದ ಕೂಡಲೇ ನಾವು ನಮ್ಮ ರೂಮಿಗೆ ಹೋದ್ವಿ. ಅವ್ರು ಕರ್ಕೊಂಡು ಅವ್ರನ್ನ ಒಂದು ಕಡೆಗೆ ಹೋಗಿ ಅವನಿಗೆ ಬೈದೇಳಿ ಹೇಳಿ ಮತ್ತು ಆನಂದ್ ಸಿಂಗ್ನವ್ರಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ಯಾರು DK ಶಿವಕುಮಾರ್. ಅಷ್ಟು ನಡೀತದೆ. ಓಕೆ, ಅದಾದ ಬಳಿಕ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಇದೆಲ್ಲ ಸಾಕಷ್ಟು ಚರ್ಚೆ ಆಗಿದೆ. ಸೊ ಮತ್ತೆ ವೇಣುಗೋಪಾಲ್ ಅವರು ಬಂದಿದ್ದಾರೆ, ಅವರು ಕೂಡ ಮೀಟಿಂಗ್ ಎಲ್ಲ ಮಾಡಿದ್ದಾರೆ, ಸರಣಿ ಸಭೆಗಳನ್ನ ನಿಮ್ಮ ಜೊತೆ. ಮತ್ತು ಆ ಒಂದು ಸಂದರ್ಭದಲ್ಲಿ ಈ ವಿಚಾರದ ಪ್ರಸ್ತಾಪಕ್ಕೆ ಬಂದಾಗ ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಕೂಡ ಕೇಳ್ಪಟ್ಟಿದ್ವಿ. ಏನು ಹೇಳಿದ್ದಾರೆ ಅವಾಗ? ಇಲ್ಲ, ತರಡಿ ತಗೊಂಡಂದರೆ ಅವರೇ ಸಪ್ರೇಟ್ ರೂಮಿಗೆ ಕರ್ಕೊಂಡೋಗಿ ತರಡಿ ತಗೊಂಡ್ರು. ಮತ್ತು ಎಲ್ಲರ ಮಧ್ಯೆ ಅದೇನು ಮಾತಾಡಿಲ್ಲ. ಅದು ಪಕ್ಷನೂ ಶಿಸ್ತಿನ ಕ್ರಮ ತಗೊಳತ್ತಿ, ಮತ್ತು ಕಾನೂನು ರೀತಿಯನ್ನು ಕೂಡ ಶಿಸ್ತಿನ ಕ್ರಮ ತಗೊಂಡಾರೆ. ಮತ್ತು ಕಾನೂನು ರೀತಿಯಿಂದನೂ ಏನಿಲ್ಲ, ತೊಂದರೆ ಇಲ್ಲ. ಪಕ್ಷನೂ ಅವರಿಗೆ ಸಸ್ಪೆಂಡ್ ಇಟ್ಟೈತಿ ಈಗ. ಹಂಗಾಗಿ ಪಕ್ಷನೂ ಕ್ರಮ ತಗೊಂಡೈತಿ, ಕಾನೂನು ರೀತಿಯಿಂದ ಕ್ರಮ ತಗೊಂಡಿದ್ದಾರೆ. ಅಲ್ಲ, ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಆವತ್ತಿನ ಮಟ್ಟಿಗೆ ಇಲ್ಲಿ ಹಾಸ್ಪಿಟಲ್ಗೆ ಸೇರ್ತಾರೆ ಆನಂದ್ ಸಿಂಗ್ ಅವರು. ಮತ್ತೊಂದು ಕಡೆ ಕಂಪ್ನಿ ಶಾಸಕ ಗಣೇಶ್ ರೆಸಾರ್ಟಲ್ಲಿ ಇರ್ತಾರೆ. ಸೊ ಅವರ ಅವತ್ತಿನ ಮುಖಭಾವ ಅಥವಾ ಅವ್ರ ನಡೆ ಹೇಗಿತ್ತು ಅಂತ ಈ ಇನ್ಸಿಡೆಂಟ್ ಆದಮೇಲೆ? ಯಾರು? ಆನಂದ್ ಸಿಂಗ್ ಅವರು ಆಸ್ಪತ್ರೆಯಲ್ಲಿ ಇರ್ತಾರೆ, ಕಂಪ್ಲಿ ಶಾಸಕ ಗಣೇಶ್ ಅವ್ರ ನಡೆ ಹಾಸ್ಪಿಟಲಲ್ಲಿ, ಇಲ್ಲಿ ಒಂದು ಕಡೆ ಆನಂದ್ ಸಿಂಗ್ ಅವ್ರು ಇರ್ತಾರೆ, ಇಷ್ಟೆಲ್ಲ ಘಟನೆಗಳಾಗಿರ್ತಾರೆ. ಅವತ್ತು ರೆಸಾರ್ಟಲ್ಲಿ ಇರ್ತಾರೆ ಕೂಡ ಯಾರು? ಗಣೇಶ್. ಸೊ ನೀವು ನೋಡಿದಾಗ ಅವಾಗ ಅವ್ರ ಮುಖಭಾವ ಆಗಿರ್ಬೋದು, ಅವ್ರ ನಡೆ ಹೇಗಿತ್ತು ಅಂತ? ನಡೆ ಹೇಗಿತ್ತು ಅಂದರೆ ಅವ್ನಿಗೆ ಯಾರೂ ಮಾತಾಡ್ತಿದ್ದಿಲ್ಲ, ಅವ್ನ ಪಾಡಿಗೆ ಅವ್ನು ಸುಮ್ಮನಿರೋನು ಕುಂದನು. ಒಂದು ಸರಿ ನೋಡಿದ್ವು ಅಷ್ಟೇ, ನಾವು ತಿರ್ಗಿ ಅವ್ನ ಕಡೆ ಮಕ್ಕನ ನೋಡಿಲ್ಲ. ಒಂದು ಸರಿ ಬಂದ ಹೋದ. ಬಟ್ ಯಾವ ಶಾಸಕರು ಕೂಡ ಅವನಲ್ಲಿ ಮಾತಾಡ್ಸೋಂಥ ಇದಿಲ್ಲ. ಯಾವನು ಈ ನಮೂನೆ ಮಾಡಿದನಲ್ಲ ಅಂತೇಳಿ ಯಾವ MLA ಕೂಡ ಅವನಿಗೆ ಮಾತಾಡ್ತಿಲ್ಲ. ಸಿದ್ದರಾಮಯ್ಯರು ನಮ್ಮ ಇವರು ಬಂದು ಕರೆದು ಒಂದು ಸರಿ ಚಾರ್ಜ್ ಮಾಡಿದ್ದಾರೆ, ಅಷ್ಟು ಗೊತ್ತು. ನಮ್ಮ ಯಾರಿಗಿಲ್ಲ, ಅವರವರೇ ರೂಮ್ನಾಗ ಕರೆಸಿ ಬೈದಾಡಿದ್ದಾರೆ. ಒಂದು ಹಂತದಲ್ಲಿ ಗನ್ ಕೊಡಿ, ಪಿಸ್ತೂಲ್ ಕೊಡಿ, ಸುಟ್ಟಾಕ್ತೀನಿ ಅಂತಕ್ಕಂಥ ಒಂದು ಆ ರೋಷದಿಂದ ಮಾತನಾಡಿರೋದು ಆ ಥರದ್ದೆಲ್ಲ ಆಗಿದೆ. ಮತ್ತು ಗನ್ಮ್ಯಾನಿಂದ ಗನ್ನನ್ನು ಕಿತ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಕೂಡ ಗಣೇಶ್ ಮಾಡಿದರು ಅಂತ. ಸೊ ಅಷ್ಟು ಮಟ್ಟಿಗೆ ರೋಷಾವೇಶ ಇತ್ತು ಅವರಲ್ಲಿ? ರೋಷಾವೇಶ ಇತ್ತು. ಗನ್ ಕೊಡು, ಗನ್ ಕಿಸ್ಕೊಂಡು ನಾವಿದ್ದಿಲ್ಲ ಇದು ಮಾಡೋಕ್ಕಾರೆ. ಅವಾಗೆಲ್ಲ ಮುಗಿದ್ಬಿಟ್ಟಿದ್ದವು. ನಮ್ಮದು ಲಾಸ್ಟ್ 5 ಗಂಟೆ ಅಲ್ಲ ಅವು. ಅವಾಗ ಅದಕ್ಕಿಂತ ಮುಂಚೆ ಏನು ನಡೆದದ ನನಗೆ ಗೊತ್ತಿಲ್ಲ. ಅದು ಹಿಂಗಾಗಿತ್ತದು. ಅದರಲ್ಲಿ ಹೇಳಿದಂಗೆ ಹಿಂಗಂತ, ಬಟ್ ನಾವು ನೋಡಿಲ್ಲ, ಅದನ್ನ ಕಣ್ಣಾರು ನೋಡಿಲ್ಲ. ಸೊ ಅಂದರೆ ರಾಮಪ್ಪ ಅವ್ರನ್ನ ಈ ಪ್ರಕರಣದಲ್ಲಿ ಸಾಕ್ಷಿದಾರನಾಗಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ನೀವು ಹೋಗಿ ಸಾಕ್ಷಿ ಹೇಳೋಂಥದ್ದು ಆ ಥರದ್ದು ಏನಾಗಿದೆ? ಸಾಕ್ಷಿ ಏನಿಲ್ಲ, ಅಲ್ಲಿ ನಡೆದೈತಿ ಹೇಳಿದ್ದೇವೆ. ಸಾಕ್ಷಿದಾರರು ಭಾಳ ಜನ ಅದಾರ. ಸಾಕ್ಷಿ ಹೇಳ್ಬೇಕಂದ್ರೆ ನಾನು ಏನು ನಡೆದೈತೆ ಅದನ್ನ ಹೇಳ್ತೇನೆ, ಅದ್ರಾಗ ಏನು ಇದೇನಿಲ್ಲ. ನಡೆದದ್ದು ಹೇಳಲೇಬೇಕಲ್ಲ, ನಡೆದದ್ದು ಹೇಳ್ತೇನೆ. ಬಟ್ ಇಲ್ಲೊಂದು ಕಡೆ ಈ ಶಾಸಕರು ಇಬ್ಬರ ಒಂದು ಮಾರಾಮಾರಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಅಂತ ಅನಿಸ್ತಿಲ್ವಾ? ಇಲ್ಲ, ಅದು ವೈಯಕ್ತಿಕ. ಯಾರ್ದು? ಆನಂದ್ ಸಿಂಗಂದು ಮತ್ತು ಯಾರು ಗಣೇಶದ್ದು ವೈಯಕ್ತಿಕಕ್ಕೂ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ. ವೈಯಕ್ತಿಕ ನಾನು ನೀನು ಗಲಾಟೆ ಮಾಡಿದರೆ ಪಕ್ಷ ಏನು ಹೊಣೆ ಆಗ್ತದೆ ಅದಕ್ಕೆ? ಜನಪ್ರತಿನಿಧಿಗಳು ಅಂತ ಇರುತ್ತೆ, ಜನಪ್ರತಿನಿಧಿಗಳು ಈ ರೀತಿ ಹೊಡೆದಾಟ ಅಂತ ಸಂದರ್ಭದಲ್ಲಿ ಫಾಲೋಯರ್ ಮಾಡೋರು ಅವ್ರಿಗೆ ಯಾವ ರೀತಿ ಮೆಸೇಜ್ ಕೊಟ್ಟಂಗೆ ಆಗುತ್ತೆ? ಅಲ್ಲ, ಅದು ಅವನ ಬಗ್ಗೆ ಜನ ಬೇಡ ಹೇಳ್ತಾರೆ, ಅವನ ಬಗ್ಗೆ
ಜನ ಬೈತಾರೆ ಹೊರತು ಪಕ್ಷದ ಬಗ್ಗೆ ಏನಿಲ್ಲ. ಗಣೇಶ್ ತೆಪ್ಪು ಮಾಡಿದಾನಂತ ಇಡೀ ನಮ್ಮ ರಾಜ್ಯನೇ ಹೇಳ್ತೈತೆ ತೆಪ್ಪು ಮಾಡಿದಾರಂತ. ಆನಂದ್ ಸಿಂಗ್ ಹಿಂಗೆ ಹೊಡಿಬಾರ್ದಂತನೂ ಕೂಡ ಎಲ್ಲ ಜನ ಹೇಳ್ತೈತೆ. ಆನಂದ್ ಸಿಂಗ್ ಯಾರು ಗಣೇಶ ಅನ್ನೋರು ಅವ್ರ ಮೇಲೆ ಪರಿಣಾಮ ಬೀರ್ತೈತೆ ಹೊರತು ಪಕ್ಷದ ಮೇಲೆ ಏನು ಸಂಬಂಧ ಇಲ್ಲ ಅದಕ್ಕೆ. ಈಗ ಗಣೇಶ್ ಅವರು ಕೂಡ ಫೇಸ್ಬುಕ್ಕಲ್ಲಿ ಪೋಸ್ಟನ್ನು ಮಾಡಿದ್ದಾರೆ. ಅವತ್ತಿನ ಇಡೀ ರಾತ್ರಿ ನಡೆದಂಥ ಘಟನಾವಳಿಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರೆ, ಜಾತಿ ನಿಂದನೆ ಮಾಡಿದ್ರು, ನನ್ನನ್ನು ಹೊಡೆಯಿದ್ರು ಅವರು. ಮೊದಲ ಬಾರಿಗೆ ಅವ್ರು ನನ್ನ ಮೇಲೆ ಇದು ಮಾಡಿದ್ರು, ಅಟ್ಯಾಕ್ ಮಾಡಿದ್ರು. ಸೊ ಹಾಗಾಗಿ ನಾನು ಇದು ಮಾಡಬೇಕಾದಂಥ ಒಂದು ಸಂದರ್ಭ ನಿರ್ಮಾಣ ಆಯಿತು ಅಂತ. ಸೊ ಈ ಥರದ್ದು ಅವರು ಇವತ್ತು ಪೋಸ್ಟ್ ಮಾಡ್ಕೊಂಡಿರುವುದು ಇಲ್ಲ, ಅದು ಏನು ಹೇಳಿರ್ಬೋದು ಅದು ಗೊತ್ತಿಲ್ಲ. ಬಟ್ ಅದು ಏನು ಅವಾಗ ನಡೆದುತ್ತ ನಮಗೆ ಗೊತ್ತಿಲ್ಲ ಅದು. ಯಾಕಂದ್ರೆ ಅದು 3 ಗಂಟೆ ನಡೆದದ್ದು, ನಮಗೆ 5 ಗಂಟೆ ಅದು. ಅವ್ರ ಮಧ್ಯೆ ಏನು ನಡೆದತ್ತ ಅನ್ನೋದು ಗೊತ್ತಿಲ್ಲ ಅದು. ಅಂದರೆ ಅವತ್ತೆಲ್ಲ ಎಣ್ಣೆ ಪಾರ್ಟಿ ಇತ್ತು, ಎಣ್ಣೆ ಡ್ರಿಂಕ್ಸ್ ಮಾಡಿದ್ರು, ಕುಡಿದ ಮತ್ತಿನಲ್ಲಿ ಆ ರೀತಿ ಆಗಿದೆ ಅಂತಕ್ಕಂಥದ್ದು ಕೂಡ ಒಂದು ಚರ್ಚೆ ಆಗ್ತಿದೆ. ಏನು ಅದು ಗೊತ್ತಿಲ್ಲ. ಯಾಕಂದರೆ ನಮ್ಮ ರೂಮ್ ದೂರ ಐತಿ. ಗಲಾಟೆ ಆಗಾಕ ನಾವು ಹೊರಗೆ ಹೋಗಿದ್ದು, ಬಿಡ್ಸೋಕೆ ಪ್ರಯತ್ನ ಮಾಡಿದ್ದು ಅಷ್ಟು ಮಾತ್ರ ಗೊತ್ತು ನನಗೆ. ಅವಾಗೆಲ್ಲ ಅವ್ರು ಪಾರ್ಟಿ ಮಾಡಿದಾರೋ ಕುಡ್ದಾರ ಗೊತ್ತಿಲ್ಲ. ನಾವು 10 ಹೋದ್ವಿ, ಊಟ ಮಾಡಿ ನಮ್ಮ ರೂಮ್ನೇ ನಾವು ಮನ್ಕೊಂಡ್ವಿ. ನಮ್ಗೆ ಗೊತ್ತಾಗಿದ್ದು 5 ಗಂಟೆಗೆ. ಸೊ ಕೊನೆಯದಾಗಿ ನೀವು ಅವತ್ತು ಜಗಳವನ್ನು ಬಿಡಿಸ್ತಾರೆ, ಎಲ್ಲವರು ಹಾಸ್ಪಿಟಲ್ಗೆ ಹೋದರು. ಅದಾದ ನಂತರ ಭಾವಚಿತ್ರಗಳು ಬಂದು ಆನಂದ್ ಸಿಂಗ್ ಅವ್ರದ್ದು. ನಿಮ್ಗನ್ನಿಸ್ತಾ ಈ ಪರಿ ಅವರಿಗೆ ಹೊಡೆದಿದ್ದಾರಲ್ಲ, ಏಟು ಬಿದ್ದಿದೆ ಅಂತ, ಆ ಥರದ್ದೇನೋ ಅನಿಸಿದೆಯಾ? ಇಲ್ಲ, ನಾವು ಆಸ್ಪತ್ರೆಗೆ ಹೋಗಿ ನೋಡಿದ್ವಿ. ನೋಡಿದಾಗ ನಮಗೇನು ಭಾಳ ಬೇಜಾರಾಯ್ತು. ಅವಾಗ ಕತ್ಲಲ್ಲ ಅಂತ ಏನು ಇದು ಇರಲಿಲ್ಲ ಹೊರಗಡೆಗೆ, ಇದ್ರಾಗ ಸೆಲ್ಲರ್ನಾಗ. ಹಂಗಾಗಿ ಅವಾಗೇನು ಗೊತ್ತಾಗಲಿಲ್ಲ. ಬಟ್ ಆಸ್ಪತ್ರೆಗೆ ಹೋಗಿ ನೋಡಿದಾಗ ನಮಗೂ ಭಾಳ ಬೇಜಾರಾಯ್ತು. ಒಬ್ಬ ಶಾಸಕರು ಈ ಥರ ವರ್ತನೆ ಮಾಡಬಾರ್ದು ಅಂತ ಮಾಡಿದ ತೆಪ್ಪದು. ನಿಮ್ಮ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವ್ರು ಏನು ಮಾತಾಡಿದ್ರು, ಏನಂತ ಹೇಳ್ಕೊಂಡ್ರು ನಿಮಗೆ? ಏನು ಹೇಳಿಲ್ಲ. ಅವ್ರು ಹೇಳೋಂಥ ಪರಿಸ್ಥಿತಿ ಇರಲಿಲ್ಲ. ಅವನು ಒಡೆಯೋನು, ಇವ್ರು ತೆಪ್ಸ್ಕೊಳಕ್ಕೆ ಹೋಗೋರು, ನಾವು ಹೋಗಿ ಬಿಡಿಸಿದ್ವಿ ಅಷ್ಟೇ. ಸೊ ಇದು ಹರಿಹರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಮಪ್ಪ ಅವರ ಮಾತುಗಳು. ಅಂದರೆ ಅವತ್ತು ರಾತ್ರಿ ಏನು ಇಡೀ ರಾತ್ರಿ ಆ ಒಂದು ಭೀಕರ ಘಟನೆಗಳು, ಅಂದರೆ ಹೊಡೆದಾಟಗಳು ನಡೆದಿತ್ತು, ಅದು ನಿಜಕ್ಕೂ ಕೂಡ ಅದು ಆಗಬಾರ್ದಾಗಿತ್ತು. ಬಹುಶಃ ನಾವು 5 ಗಂಟೆಗೆ ಹೋದಂಥ ಒಂದು ಸಂದರ್ಭದಲ್ಲಿ ಬಿಡಿಸ್ಕೊಳ್ಬೇಕಾಗಿತ್ತು. ಆ ಪರಿ ಗಣೇಶ್ ಅವರು ರೋಷಾವೇಶದಿಂದ ಅವರು ವರ್ತಿಸ್ತಾ ಇದ್ರು ಅಂತಕ್ಕಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಹರೀಶ್ ಕಾಕೋಡ್, ಫಾಸ್ಟ್ ನ್ಯೂಸ್, ಬೆಂಗಳೂರು.